ಫ್ರೆಂಡ್ಸ್, ಉಡುಪಿ ಮಂಗಳೂರು ಶೈಲಿಯಲ್ಲಿ ಇವತ್ತು ಒಗ್ಗರಣೆ ಪುಂಡಿಯನ್ನು ಮಾಡುವ ನಮ್ಮ ಪಕ್ಕಾ ತುಳುನಾಡಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಇದು. ಈ ರೆಸಿಪಿಯನ್ನು ನೀವು ನೋಡಿ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು, ಆದರೆ ಟ್ರೈ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ ಫ್ರೆಂಡ್ಸ್. 1 ಲೋಟ ನೆನೆಸಿದ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. 2 ಗಂಟೆಗಳಷ್ಟು ಕಾಲ ಇದನ್ನು ನೆನೆಸಿಟ್ಟಿದ್ದೇನೆ ಫ್ರೆಂಡ್ಸ್. ಚೆನ್ನಾಗಿ ತೊಳ್ಕೊಂಡು ನೆನೆಸಿಡಿ. ಅರ್ಧ ಈರುಳ್ಳಿಯನ್ನು ರಫ್ಲಿ ಚಾಪ್ ಮಾಡಿ ಹಾಕಿದೆ. 50 ಗ್ರಾಮ್ನಷ್ಟು ಬೆಲ್ಲ, 1 ಬೌಲ್ನಷ್ಟು ಫ್ರೆಶ್ಲಿ ಗ್ರೇಟೆಡ್ ಕೊಕೊನಟ್ ತುರಿದ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ಬಿಸಿಯಾದ ಪ್ಯಾನಿಗೆ ಎಣ್ಣೆಯನ್ನು ಹಾಕಿದ್ದೇನೆ, ತೆಂಗಿನೆಣ್ಣೆ, 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಗೂ 2 ಘಾಟಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದೆ. 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಒಂದನ್ನು ಹಾಕ್ಕೊಂಡೆ. ಅಡುಗೆ ಕೋಣೆಯೆಲ್ಲ ಘಮಘಮ ಅನ್ಬೇಕು, ಆ ಥರ ಒಗ್ಗರಣೆಯನ್ನು ಕಾಯಿಸಿಕೊಳ್ಳುವ. ಚೆನ್ನಾಗಿ ಕಾದ ನಂತರ ಗ್ರೈಂಡ್ ಮಾಡಿಟ್ಟ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ನೋಡಿ. ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದುಕೊಂಡು ನೀರನ್ನು ಹಾಕ್ಕೊಳ್ಳಿ. ಅರ್ಧದಿಂದ 1 ಗ್ಲಾಸ್ನಷ್ಟು. ಕೈ ಬಿಡದೆ ಇದನ್ನು ಮಗ್ಚ್ತಾ ಇರುವ. ಮೀಡಿಯಂ ಫ್ಲೇಮಲ್ಲಿ ಇದೆ ಫ್ಲೇಮ್. ಕೈ ಬಿಟ್ಟ ತಕ್ಷಣ ಇದು ಅಂಟಿಕೊಳ್ತದೆ ಬಣಲೆಗೆ, ಹಾಗಾಗಿ ಕೈ ಬಿಡದೆ ಮಗ್ಚಬೇಕು ನೋಡಿ. ಈ ಥರ ಗಟ್ಟಿ ಆಗ್ತಾ ಬರ್ತದೆ. 2 ರಿಂದ 3 ನಿಮಿಷ ಬೇಕು. ಹೀಗೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. 3 ನಿಮಿಷದ ನಂತರ ತಳ ಬಿಟ್ಟಿದೆ, ಈಗ ಬಂದ ಗಟ್ಟಿಯಾಗಿದೆ ಹಾಗೂ ಸಾಫ್ಟ್ ಸಹ ಆಗಿದೆ ನೋಡಿ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟಿಕೊಳ್ಳುವ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ತಾಗಿಸಿಕೊಳ್ಳಿ. ನೋಡಿ, ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಆ ಗಾತ್ರದಲ್ಲಿ ನಾವು ಮಾಡಿಕೊಳ್ಬಹುದು. ಈ ಥರ ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ಇಡ್ಲಿಯ ಸ್ಟೀಮರಲ್ಲಿ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡಿ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡ್ತೇನೆ. ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ. ನೀವೊಬ್ಬರೇ ನೋಡಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.